ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. 4ನೇ ಹಂತದ ಮತದಾನ ಇವತ್ತು ದೇಶಾದ್ಯಂತ ನಡೆಯಿತು. ದೇಶಾದ್ಯಂತ ಅಂತಂದರೆ 9 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶದ ಕೆಲವು ಕ್ಷೇತ್ರಗಳಿಗೆ, ಕೆಲವು ರಾಜ್ಯಗಳ ಎಲ್ಲ ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಆ ಮೂಲಕ 4ನೇ ಹಂತದ ಮತದಾನ ಭಾರತದಲ್ಲಿ ಪೂರ್ಣಗೊಂಡಿದೆ. ಇನ್ನು 5, 6, 7 3 ಹಂತದ ಮತದಾನ ಬಾಕಿ ಇದೆ. ಇವತ್ತಿನ ಮತದಾನದಲ್ಲಿ ಆಂಧ್ರ ಮತ್ತು ಒಡಿಶಾ ವಿಧಾನಸಭೆಗೂ ಚುನಾವಣೆ ನಡೆಯಿತು. ಲೋಕಸಭೆ ಜೊತೆ 2 ವೋಟ್ ಇತ್ತು. ಆಂಧ್ರ ಮತ್ತು ಪಶ್ಚಿಮ ಬಂಗಾಳದ ಕೆಲವೆಡೆ ಹಿಂಸಾಚಾರ ನಡೆಯಿತು. ಆಮೇಲೆ ಉಳಿದ ಕಡೆ ಶಾಂತಿಯುತವಾಗಿ ವೋಟಿಂಗ್ ನಡೆದಿದೆ. 4ನೇ ಹಂತದ ಮತದಾನದಲ್ಲಿ 96 ಕ್ಷೇತ್ರಗಳಿತ್ತು. ಎಷ್ಟು? 96 ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆದಿದೆ. ಆ 96 ಕ್ಷೇತ್ರಗಳಲ್ಲಿ ಯಾರೆಲ್ಲ ಗೆದ್ದಿದ್ದಾರೆ ಅನ್ನೋದು ಜೂನ್ 4ನೇ ತಾರೀಕಿಗೆ ಗೊತ್ತಾಗುತ್ತೆ. ಬನ್ನಿ, ಇವತ್ತಿನ ಎಲೆಕ್ಷನ್ ಯಾವ ರೀತಿ ನಡೆಯಿತು ದೇಶಾದ್ಯಂತ ಒಂದು ರಿಪೋರ್ಟ್. ಇವತ್ತು ಲೋಕಸಭೆ ಚುನಾವಣೆಯ 4ನೇ ಹಂತದ ಮತದಾನ ನಡೆಯಿತು. 9 ರಾಜ್ಯ, 1 ಜಿಲ್ಲಾಡಳಿತ ಪ್ರದೇಶವಾದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉತ್ಸಾಹದ ವೋಟಿಂಗ್ ಆಯಿತು. 96 ಲೋಕಸಭೆ ಕ್ಷೇತ್ರಗಳ ಜೊತೆಗೆ ಆಂಧ್ರಪ್ರದೇಶ, ಒಡಿಶಾ ವಿಧಾನಸಭೆಗೂ ಮತದಾನ ನಡೆದಿದೆ. ಆಂಧ್ರದ ಗುಂಟೂರು ಜಿಲ್ಲೆಯ ಮತಗಟ್ಟೆಯಲ್ಲಿ ವೈಎಸ್ಆರ್ ಶಾಸಕ ಶಿವಕುಮಾರ್ ಸರದಿ ಬಿಟ್ಟು ನೇರವಾಗಿ ವೋಟ್ ಹಾಕಲು ಹೋದ್ರು. ಪ್ರಶ್ನಿಸಿದ ಮತದಾರರ ಮೇಲೆಯೇ ಹಲ್ಲೆ ಮಾಡಿದ್ದಾರೆ. ಆಂಧ್ರದ ಅವರವಲ್ಲಿ ಪಾಡುನಲ್ಲೂ ಹಿಂಸಾಚಾರ ನಡೆದಿದೆ. ವೈಎಸ್ಆರ್ ಹಾಗೂ ಟಿಡಿಪಿ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆದು ಓರ್ವ ಗಾಯಗೊಂಡಿದ್ದಾನೆ. ಪಶ್ಚಿಮ ಬಂಗಾಳದ ದುರ್ಗಾಪುರ, ಕೃಷ್ಣನಗರಿ ಸೇರಿ ಹಲವೆಡೆ ಗಲಾಟೆ ನಡೆದಿದೆ. ಟಿಎಂಸಿ ಕಾರ್ಯಕರ್ತ ಮತದಾರರ ಜೊತೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವಿಎಂ ಬಳಿ ಹೋಗಿ ಮತದಾನ ಮಾಡಿಸಿದ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಬಿಹಾರದ ಪ್ರಚಾರದ ವೇಳೆ ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜ್ ಪ್ರತಾಪ್ ಯಾದವ್ ದರ್ಪ ತೋರಿದ್ದಾರೆ. ಹತ್ತಿರ ಬಂದ ಕಾರ್ಯಕರ್ತರನ್ನ ತಳ್ಳಿದ ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯಲ್ಲಿ ವೃದ್ಧೆಯನ್ನ ಡೋಲಿ ಮೂಲಕ ಹೆಗಲ ಮೇಲೆ ಹೊತ್ತುಕೊಂಡು ಮತಗಟ್ಟೆಗೆ ಕರೆತಂದಿದ್ದು ವಿಶೇಷ. ವೀಲ್ ಚೇರ್ನಲ್ಲಿ ಬಂದು ವೃದ್ಧನೊಬ್ಬ ಮತದಾನ ಮಾಡಿದ್ರು. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. 4ನೇ ಹಂತದ ಮತದಾನ ಇವತ್ತು ದೇಶಾದ್ಯಂತ ನಡೆಯಿತು. ದೇಶಾದ್ಯಂತ ಅಂತಂದರೆ 9 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶದ ಕೆಲವು ಕ್ಷೇತ್ರಗಳಿಗೆ, ಕೆಲವು ರಾಜ್ಯಗಳ ಎಲ್ಲ ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಆ ಮೂಲಕ 4ನೇ ಹಂತದ ಮತದಾನ ಭಾರತದಲ್ಲಿ ಪೂರ್ಣಗೊಂಡಿದೆ. ಇನ್ನು 5, 6, 7 3 ಹಂತದ ಮತದಾನ ಬಾಕಿ ಇದೆ. ಇವತ್ತಿನ ಮತದಾನದಲ್ಲಿ ಆಂಧ್ರ ಮತ್ತು ಒಡಿಶಾ ವಿಧಾನಸಭೆಗೂ ಚುನಾವಣೆ ನಡೆಯಿತು. ಲೋಕಸಭೆ ಜೊತೆ 2 ವೋಟ್ ಇತ್ತು. ಆಂಧ್ರ ಮತ್ತು ಪಶ್ಚಿಮ ಬಂಗಾಳದ ಕೆಲವೆಡೆ ಹಿಂಸಾಚಾರ ನಡೆಯಿತು. ಆಮೇಲೆ ಉಳಿದ ಕಡೆ ಶಾಂತಿಯುತವಾಗಿ ವೋಟಿಂಗ್ ನಡೆದಿದೆ. 4ನೇ ಹಂತದ ಮತದಾನದಲ್ಲಿ 96 ಕ್ಷೇತ್ರಗಳಿತ್ತು. ಎಷ್ಟು? 96 ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆದಿದೆ. ಆ 96 ಕ್ಷೇತ್ರಗಳಲ್ಲಿ ಯಾರೆಲ್ಲ ಗೆದ್ದಿದ್ದಾರೆ ಅನ್ನೋದು ಜೂನ್ 4ನೇ ತಾರೀಕಿಗೆ ಗೊತ್ತಾಗುತ್ತೆ. ಬನ್ನಿ, ಇವತ್ತಿನ ಎಲೆಕ್ಷನ್ ಯಾವ ರೀತಿ ನಡೆಯಿತು ದೇಶಾದ್ಯಂತ ಒಂದು ರಿಪೋರ್ಟ್. ಇವತ್ತು ಲೋಕಸಭೆ ಚುನಾವಣೆಯ 4ನೇ ಹಂತದ ಮತದಾನ ನಡೆಯಿತು. 9 ರಾಜ್ಯ, 1 ಜಿಲ್ಲಾಡಳಿತ ಪ್ರದೇಶವಾದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉತ್ಸಾಹದ ವೋಟಿಂಗ್ ಆಯಿತು. 96 ಲೋಕಸಭೆ ಕ್ಷೇತ್ರಗಳ ಜೊತೆಗೆ ಆಂಧ್ರಪ್ರದೇಶ, ಒಡಿಶಾ ವಿಧಾನಸಭೆಗೂ ಮತದಾನ ನಡೆದಿದೆ. ಆಂಧ್ರದ ಗುಂಟೂರು ಜಿಲ್ಲೆಯ ಮತಗಟ್ಟೆಯಲ್ಲಿ ವೈಎಸ್ಆರ್ ಶಾಸಕ ಶಿವಕುಮಾರ್ ಸರದಿ ಬಿಟ್ಟು ನೇರವಾಗಿ ವೋಟ್ ಹಾಕಲು ಹೋದ್ರು. ಪ್ರಶ್ನಿಸಿದ ಮತದಾರರ ಮೇಲೆಯೇ ಹಲ್ಲೆ ಮಾಡಿದ್ದಾರೆ.
ಆಂಧ್ರದ ಅವರವಲ್ಲಿ ಪಾಡುನಲ್ಲೂ ಹಿಂಸಾಚಾರ ನಡೆದಿದೆ. ವೈಎಸ್ಆರ್ ಹಾಗೂ ಟಿಡಿಪಿ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆದು ಓರ್ವ ಗಾಯಗೊಂಡಿದ್ದಾನೆ. ಪಶ್ಚಿಮ ಬಂಗಾಳದ ದುರ್ಗಾಪುರ, ಕೃಷ್ಣನಗರಿ ಸೇರಿ ಹಲವೆಡೆ ಗಲಾಟೆ ನಡೆದಿದೆ. ಟಿಎಂಸಿ ಕಾರ್ಯಕರ್ತ ಮತದಾರರ ಜೊತೆ ಇವಿಎಂ ಬಳಿ ಹೋಗಿ ಮತದಾನ ಮಾಡಿಸಿದ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಬಿಹಾರದ ಪ್ರಚಾರದ ವೇಳೆ ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜ್ ಪ್ರತಾಪ್ ಯಾದವ್ ದರ್ಪ ತೋರಿದ್ದಾರೆ. ಹತ್ತಿರ ಬಂದ ಕಾರ್ಯಕರ್ತರನ್ನ ತಳ್ಳಿದ ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯಲ್ಲಿ ವೃದ್ಧೆಯನ್ನ ಡೋಲಿ ಮೂಲಕ ಹೆಗಲ ಮೇಲೆ ಹೊತ್ತುಕೊಂಡು ಮತಗಟ್ಟೆಗೆ ಕರೆತಂದಿದ್ದು ವಿಶೇಷ. ವೀಲ್ ಚೇರ್ನಲ್ಲಿ ಬಂದು ವೃದ್ಧನೊಬ್ಬ ಮತದಾನ ಮಾಡಿದ್ರು.